ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಪರ್ಮನೆಂಟ್ ಅದು. ಅದಕ್ಕೆ ಮುಖ್ಯಮಂತ್ರಿಗಳು ನೆನ್ನೆ ಯಾರ ಹತ್ರ ಹೇಳ್ತಾ ಇದ್ದಾರಂತೆ, ಇದು ನನ್ನ ಜೀವಮಾನದಲ್ಲೇ ಒಂದು ಕಪ್ಪು ಚುಕ್ಕಿ ಇದು ಅಂತ. ನಿಜ. ಇನ್ನು ಪರಿಹಾರ 10 ಲಕ್ಷದಿಂದ 20 ಲಕ್ಷ ಮಾಡಿ ಅಂತ ಎಷ್ಟು ಕೊಟ್ಟರು ಏನು ಬಂತ ಹೇಳಿ ಎದ್ದು ಬರ್ತಾರ ಸತ್ತಿರೋರು? ಮಾನವ ಹಕ್ಕುಗಳ ಆಯೋಗ ಶಿಫಾರಸ್ ಮಾಡಬೇಕು ಅಂತ ಚಿಂತನೆ ಮಾಡ್ತಾ ಇದೆ. ಅವ್ರು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಯಾವ ಫ್ಯಾಮಿಲಿ ಸತ್ತಂತವರ ಮೇಲೆ ಡಿಪೆಂಡ್ ಆಗಿತ್ತು, ಅವರ ಆದಾಯದ ಮೇಲೇ ಡಿಪೆಂಡ್ ಆಗಿತ್ತು, ಅಂಥವರಿಗೆ ಪರಿಹಾರ ಜಾಸ್ತಿ ಮಾಡಬೇಕು, ಕೊಡಿಸ್ಬೇಕು ಅವ್ರಿಗೆ. ಏನು ಇದೇನು ಇದೆ, ಇದಕ್ಕೇನು ಈ ಫ್ರಾಂಚೈಸಿಗೆ ಆಗಿರ್ಬೋದು ಅಥವಾ ಬೇರೆ ಸಂಸ್ಥೆಗಳಿಗೇನು ಅವು ಬಡ ಸಂಸ್ಥೆಗಳಲ್ಲ, ಅವು ದರಿದ್ರತನ ಇಲ್ಲ ಅವಕ್ಕೆ. ಇನ್ನು ಒಬ್ಬೊಬ್ಬರೇ ಮಕ್ಕಳು ಪೋಷಕರು ಕಳ್ಕೊಂಡ್ರು. ನೋಡಿ, ಒಬ್ಬ ವ್ಯಕ್ತಿ ಹೇಳ್ತಾ ಇದ್ರು, ನಾನೇ ಕೋಟಿಗಟ್ಟಲೆ ಕಟ್ತೀನಿ ನಾನು ಟ್ಯಾಕ್ಸನ್ನು, ಒಂದು ಆಂಬ್ಯುಲೆನ್ಸ್ ಇಡೋ ಅಂತ ಯೋಗ್ಯತೆ ಇರಲಿಲ್ಲ ಅಂತ. ಹುಚ್ಚುತನ ರೀ, ಹುಚ್ಚುತನ. ಮರೆತು ಬಿಟ್ಟಿದ್ರು ಬಿಡಿ. ಹಂಗನೇ ಏನಂಗೆ ಅವ್ರವ್ರ ಮಕ್ಳುಗಳು ಮೊಮ್ಮಕ್ಕಳನ್ನ ಕರ್ಕೊಂಬಂದು ಮುಂದ್ಗಡೆ ಕೂಡ್ಸೋದೇನು, ಹಿಂದ್ಗಡೆ ಕೂಡ್ಸೋದೇನು, ಆ ಕಡೆ ಓಡಾಡ್ಸೋದೇನು, ಈ ಕಡೆ ಓಡಾಡ್ಸೋದೇನು, ಒಬ್ರಿಗೊಬ್ಬರು ಪರಿಚಯ ಮಾಡಿಕೊಡೋದೇನು. ಅಬ್ಬಬ್ಬಬ್ಬಬ್ಬ, ಒಂದೋ ಎರಡೋ ಸಂಗತಿಗಳು ನೋಡಬೇಕಾಗಿತ್ತು. ಸಂಗತಿಗಳನ್ನು ನೋಡಬೇಕಾಗಿತ್ತು. ಈ ಕಾರ್ಯಕ್ರಮ ಇದು ನನಗನ್ಸುತ್ತೆ ಇದೆಲ್ಲೋ ಒಂದು ಕಡೆಗೆ ಇದು ಪ್ರತಿಷ್ಠೆಗೋಸ್ಕರ ಇವರು 11 ಜನರನ್ನು ಬಲಿ ಕೊಟ್ಬಿಟ್ರು ಅಂತ. ಪ್ರತಿಷ್ಠೆಗೋಸ್ಕರ. ಅದಕ್ಕೆ ನೆನ್ನೆ ಯಜಮಾನರೊಬ್ಬರು ಹೇಳ್ತಿದ್ದಂಥ ಮಾತು, ಇವ್ರ ಕೈಗೆ ರಕ್ತ ಅಂಟಿದೆ, ಅದನ್ನು ಒರೆಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಾಚಿಕೆ ಆಗಬೇಕು ಒಂದು ವ್ಯವಸ್ಥೆಗೆ, ನಾಚಿಕೆ ಆಗಬೇಕು. ಏನು ವಿಧಾನಸೌಧದ ಮುಂಭಾಗವನ್ನೇ ಕೊಟ್ಟುಬಿಟ್ರು ಹಂಗೇನೆ ಮಾಡ್ಕೊಳ್ರಪ್ಪ ಅಂತ. 11 ಜನ ಸತ್ರು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಸತ್ತಂತವರಲ್ಲಿ ಯಾರೇ ಒಂದ್ಸರಿ ಯೋಚನೆ ಮಾಡಿ, ನಮ್ಮ ಮನೆಯವರಿದ್ದಾರೆ ಅಂತ ಅಂದ್ಕೊಳ್ಳೋಣ. ಎಂಥ ಹೊಟ್ಟೆ ಉರಿಯುತ್ತೆ ನೋಡಿ. ಸೂಕ್ಷ್ಮತೆ ಬೇಕ್ರಿ ಒಂದು ವ್ಯವಸ್ಥೆಗೆ. ಒಂದು ಸೂಕ್ಷ್ಮತೆ ಬೇಕು, ಇಲ್ಲಾಂದ್ರೆ ಹಿಂಗೆ ಆಗೋದು. ಇದರಲ್ಲಿ ಯಾವ ಸೂಕ್ಷ್ಮತೆಯೂ ಕಾಣ್ತಾ ಇಲ್ಲ ಬಿಡಿ, ಯಾವ ಸೂಕ್ಷ್ಮತೆಯೂ ಕಾಣ್ತಾ ಇಲ್ಲ. ಇದರಲ್ಲಿ ಮೂರ್ಖತನ ಕಾಣ್ತಾ ಇದೆ, ಇದರಲ್ಲಿ ಅಷ್ಟೇ. ದಡ್ಡತನ, ಪೆದ್ದತನ ಕಾಣ್ತಾ ಇದೆ ಇದರಲ್ಲಿ. ಏನು ಉತ್ಸವ ಮಾಡೋ ರೀತಿಯಲ್ಲಿ ಹೊರಟ್ಬಿಟ್ರು ಹಂಗೇನೆ. ಹೆಣ ಎತ್ತಿದ್ರು ಪಾಪ, ಸತ್ರು 11 ಜನ.